ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ 11ನೆಯ ಹಾಗೂ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀ ಶಂಕರರು 36ರಿಂದ 41ರವರೆಗಿನ ಶ್ಲೋಕಗಳಲ್ಲಿ ನಮ್ಮ ಶರೀರದಲ್ಲೇ, ಅಂದರೆ ಮಾನವ ಶರೀರದಲ್ಲೇ ಶಿವಶಕ್ತಿಗಳ ಸಮ್ಮೇಳನ ಸ್ವರೂಪವನ್ನು ಆಯಾ ಚಕ್ರಗಳಲ್ಲಿ ಹೇಗೆ ಕಾಣಬೇಕೋ, ಕಂಡು ಉದ್ಧಾರವಾಗಬೇಕೋ ಅದನ್ನು ಬಹು ಚೆನ್ನಾಗಿ ಬೋಧಿಸುತ್ತಿದ್ದಾರೆ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಎಂದು ಹೇಳಿದರು ಹಿರಿಯರು. ಈ ನಮ್ಮ ಮಾನವ ಶರೀರವೇ ಒಂದು ದೊಡ್ಡ ದೇವಾಲಯ. ಅದರಲ್ಲಿರುವ ಜೀವನೇ ದೇವರು. ಸನಾತನವಾದ ಆ ಪರಮಾತ್ಮ ಈ ಜೀವಾತ್ಮನೇ. ನಮ್ಮಲ್ಲಿರುವ ಅನೇಕ ರೀತಿಯ ಅಜ್ಞಾನವೆನ್ನುವ ಮಾಲಿನ್ಯವನ್ನು ಕಳೆದು ನೀನೇ ನಾನು, ನಾನೇ ನೀನು ಎನ್ನುವ ಸೋಹಂ ಭಾವನೆಯಿಂದ ಧ್ಯಾನಿಸಿದರೆ, ಅಂತಹ ಧ್ಯಾನವನ್ನು ಮಾಡಬಲ್ಲ ಸಾಧಕನಿಗೆ ತನ್ನ ದೇಹವೆಂಬ ದೇವಾಲಯದಲ್ಲಿ ನೆಲೆಸಿರುವ ಇಷ್ಟ ದೈವದ ಸಾಕ್ಷಾತ್ಕಾರ ತಪ್ಪದೆ ಉಂಟಾಗುತ್ತದೆ. ಬಾಹ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವ ದೇವಾಲಯಗಳೆಲ್ಲ ಮಾನವ ದೇಹದೊಳಗಿನ ಷಟ್ಚಕ್ರಗಳ ಧ್ಯಾನ ಯೋಗ ಪದ್ಧತಿ ಆಧಾರವಾಗಿ ನಿರ್ಮಿಸಿದಂತಹುವೆ. ಸ್ಥೂಲವಾಗಿ ಸೂಕ್ಷ್ಮವಾಗಿ ಆ ಪುರಾತನ ದೇವಾಲಯಗಳನ್ನು ನಾವು ಪರಿಶೀಲಿಸಿ ನೋಡಿದರೆ ಅವುಗಳೆಲ್ಲವನ್ನು ಅಂದಿನ ಆಲಯ ನಿರ್ಮಾಣ ಶಿಲ್ಪಿಗಳು, ವಾಸ್ತುಶಿಲ್ಪಿಗಳು ಒಂದು ಮಹಾ ತಪಸ್ಸು ಎಂಬಂತೆ ನಿರ್ಮಾಣ ಮಾಡಿದರು. ಅದಕ್ಕೆ ಅಂದಿನ ಮಹಾರಾಜರುಗಳ ಆಧ್ಯಾತ್ಮಿಕ ಉತ್ತಮ ಸಂಸ್ಕಾರ ನೆರವಾಗಿತ್ತು. ತಮಿಳುನಾಡಿನ ದೇವಾಲಯಗಳು ಇದಕ್ಕೆ ಉತ್ತಮ ಉದಾಹರಣೆಗಳು. ಎಲ್ಲರಿಗೂ ಧ್ಯಾನ ಯೋಗಗಳು ಸಾಧ್ಯವಲ್ಲ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ವಾಸಿಸುವ ಮಧ್ಯಮ ತರಗತಿ, ಅದಕ್ಕೆ ಕೆಳಗಿನವರು ನಿರಂತರವೂ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಹೋಗಿರುತ್ತಾರೆ. ಸ್ತ್ರೀಯರು ಅಷ್ಟೇ. ಮತ್ತೆ ಇವರೆಲ್ಲರಿಗೆ ದೈವಶಕ್ತಿ ಎನ್ನುವುದು ಹೇಗೆ ಬರಬೇಕು? ಅವೇ ದೇವಾಲಯಗಳು, ದೈವಶಕ್ತಿಯನ್ನು ಹಂಚುವ ಆಲಯಗಳು. ಹೇಗೆ ನೋಡೋಣ. ಹಿಂದೂ ದೇವಾಲಯಗಳನ್ನು ಒಂದು ದಿವ್ಯ ತಾಂತ್ರಿಕ ಯಂತ್ರ ಸ್ವರೂಪವಾಗಿ ರೂಪುಗೊಳಿಸಿದರು ಅಂದಿನ ವಿಶ್ವಕರ್ಮರು, ಅಂದರೆ ಶಿಲ್ಪಿಗಳು. ಅವರೆಲ್ಲರೂ ಮಂತ್ರಶಾಸ್ತ್ರ ಪಾರಂಗತರು, ತಂತ್ರಶಾಸ್ತ್ರ ಪ್ರವೀಣರು, ಋಷಿ ತುಲ್ಯರು. ಮಾನವ ಶರೀರದಲ್ಲಿ ಸ್ಥೂಲ ಸೂಕ್ಷ್ಮ ಕೋಶಗಳಿರುವಂತೆ ದೇವಾಲಯಗಳಲ್ಲೂ ಇವೆ. ಒಂದರಲ್ಲೊಂದು ಸೇರಿ ಚತುರಸ್ರವಾಗಿ ಪ್ರಾಕಾರಗಳಿರುತ್ತವೆ. ಗಮನಿಸಿ ನೋಡಿದರೆ ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಚಿದಂಬರೇಶ್ವರ, ಶ್ರೀರಂಗ ಇತ್ಯಾದಿ ಪ್ರಸಿದ್ಧವಾದ ದೇವಾಲಯಗಳನ್ನೆಲ್ಲ ಗಮನಿಸಿ ನೋಡಿ. ಚತುರಸ್ರಗಳಾಗಿ ಆರಂಭವಾಗುತ್ತವೆ ಪ್ರಾಕಾರಗಳು. ಈ ಚತುರಸ್ರಗಳು ಗರ್ಭಗುಡಿಯವರೆಗೂ ಒಂದರಲ್ಲೊಂದು ಇವೆ. ಇವೆಲ್ಲವನ್ನು ನಾವು ಪ್ರದಕ್ಷಿಣೆ ಮಾಡುತ್ತೇವೆ, ಅದಕ್ಕೆ ತಕ್ಕ ಸ್ತೋತ್ರಗಳನ್ನು ಹೇಳಿಕೊಳ್ಳುತ್ತಾ ಅಲ್ಲವೇ. ಹೊರಗಡೆ ಮೊದಲನೆಯದಾಗಿರುವುದನ್ನು ಚತುರಸ್ರ ಪ್ರಾಕಾರ ಅಥವಾ ಬಾಹ್ಯ ದ್ವಾರವೆನ್ನುತ್ತಾರೆ. ಇದರೊಳಗಿನ ಚತುರಸ್ರ ಮಧ್ಯಹಾರ ಎನ್ನುತ್ತಾರೆ. ಅದರೊಳಗಿನ ಚತುರಸ್ರ ಅಂತರಹಾರ ಎನ್ನುತ್ತಾರೆ. ಅದರೊಳಗೆ ಅಂತರ್ಮಂಡಲ ಇರುತ್ತದೆ. ಈ ವಿಧವಾಗಿ ಬಾಹ್ಯ ಪ್ರಾಕಾರದಿಂದ ಮೂಲ ವಿಗ್ರಹವಿರುವ ಗರ್ಭಗುಡಿಯವರೆಗೆ 5 ಪ್ರತ್ಯೇಕ ಚತುರಸ್ರಗಳಾಗಿ ದೇವಾಲಯ ಪ್ರಾಕಾರಗಳಿರುತ್ತವೆ. ಅಂತರ್ಮಂಡಲದಲ್ಲಿ, ಅಂದರೆ ಗರ್ಭಗುಡಿಯಲ್ಲಿ ಮೂಲ ವಿರಾಟ್, ಅಂದರೆ ಮೂಲ ವಿಗ್ರಹ, ಕೆಳಗೆ ಒಂದೊಂದಾಗಿ ವಿವಿಧ ವಸ್ತು ಸಮೂಹಗಳಿಂದ ಕೂಡಿದ 6 ವಿಭಾಗಗಳು ಪ್ರತಿಷ್ಠೆ ಮಾಡಲ್ಪಡುತ್ತವೆ. ಇದನ್ನೇ ಷಡಾಧಾರ ಪ್ರತಿಷ್ಠಾ ಎನ್ನುತ್ತಾರೆ. ಭೂಮಿಯ ಮೇಲೆ 6 ಸ್ಥೂಲ ಕೋಶಗಳನ್ನು ಒಂದರ ಮೇಲೊಂದು ಕೂಡಿಸಿ ಅದರ ಮೇಲೆ 6 ಸೂಕ್ಷ್ಮ ಕೋಶಗಳನ್ನು ಏರ್ಪಡಿಸಲಾಗುತ್ತದೆ. ನಮ್ಮ ದೇಹದಲ್ಲಿನ ಷಟ್ಚಕ್ರ ನಿರ್ಮಾಣವೇ ಈ ಷಡಾಧಾರ ಪ್ರತಿಷ್ಠೆಯ ಉದ್ದೇಶ. ಈ 6 ಅಂತಸ್ತಿನ ಷಡಾಧಾರ ಪ್ರತಿಷ್ಠೆಯಲ್ಲಿ ಮೇಲ್ಭಾಗದಲ್ಲಿ ಬ್ರಹ್ಮರಂಧ್ರ, ಅಂದರೆ ಸಹಸ್ರಾರದ ಮೇಲೆ ಮೂಲ ವಿರಾಟ್ನ ಪ್ರತಿಷ್ಠೆ ನಡೆಯುತ್ತದೆ. ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ ಸಬ್ರಹ್ಮ ಸಹರಿ ಸಹಿ ಸ್ವಸ್ಯ ಸಬ್ರಹ್ಮ ಸಶಿವ ಸಹರಿ ಸೇಂದ್ರ ಸಾಕ್ಷರ ಪರಮ ಸ್ವರಾಟ್ ಎನ್ನುವ ಮಂತ್ರಪುಷ್ಪದಲ್ಲಿನ
ಮಂತ್ರದ ಸಾಕಾರ ರೂಪವೇ ಈ ಷಡಾಧಾರ ಪ್ರತಿಷ್ಠೆ. ಈ ಮೂಲ ವಿರಾಟ್ಗೆ ಋಷಿಗಳು, ಋಷಿತುಲ್ಯರು ಆದ ಸದ್ಬ್ರಾಹ್ಮಣರು ಮೊದಲು ತಮ್ಮ ಶರೀರ ಶುದ್ಧಿ, ಮನಃಶುದ್ಧಿ, ಭೂತಶುದ್ಧಿ ಮಾಡಿಕೊಂಡು ತಾವು ಶಿವರಾಗಿ, ಆನಂತರ ಮೂಲ ವಿರಾಟ್ ಅನ್ನು ದೈವವಾಗಿ ತಮ್ಮ ಮಂತ್ರೋಚ್ಚಾರಣೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿ ತಮ್ಮಲ್ಲಿನ ಮಂತ್ರ ಶಕ್ತಿಯ ಮೂಲಕ ಚೇತನ ಪರಬ್ರಹ್ಮವಾಗಿ ಮಾಡುತ್ತಾರೆ. ಆಗಲೇ ಆ ಶಿಲಾರೂಪ ದೈವ ಸ್ವರೂಪವಾಗಿ, ದೈವವಾಗಿ ಜೀವ ಕಳೆಯಿಂದ ಸಾಕ್ಷಾತ್ಕರಿಸಿ ತನಗೆ ಪೂಜೆ ಮಾಡುವ ಭಕ್ತರಿಗೆ ತನ್ನ ದಿವ್ಯ ಶಕ್ತಿಯನ್ನು ಪ್ರಸಾದಿಸುತ್ತದೆ. ಸಾಮಾನ್ಯ ಮಾನವರೆಲ್ಲ ದೇವಾಲಯ ಪ್ರದಕ್ಷಿಣೆ ಮಾಡುತ್ತಾ ಆಯಾ ಚತುರಸ್ರ ಪ್ರಾಕಾರಗಳನ್ನು ದಾಟುತ್ತಾ ತಮ್ಮಲ್ಲಿರುವ ಷಟ್ಚಕ್ರಗಳನ್ನು ಧ್ಯಾನ ಯೋಗದಿಂದ ದಾಟುವ ಆ ಅನುಭವವನ್ನು ಬಾಹ್ಯವಾಗಿ ಪಡೆದು ಉದ್ಧಾರವಾಗುತ್ತಾರೆ. ಧ್ಯಾನ ಯೋಗದಿಂದ ಸಾಧಕರು ಪಡೆಯುವ ಮೋಕ್ಷವನ್ನು ಆ ತಂತ್ರವಿದ್ಯೆಗಳೇನೂ ತಿಳಿಯದ ಸಾಮಾನ್ಯರು ಈ ದೇವಾಲಯ ಪ್ರದಕ್ಷಿಣೆಗಳಿಂದ, ಮೂಲ ವಿರಾಟ್ ದರ್ಶನದಿಂದ, ಸ್ತೋತ್ರಗಳ ಮೂಲಕ ತಮ್ಮ ತಮ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ ಶಕ್ತಿಪಾತ ಪಡೆದು ಕೋರಿಕೆಗಳ ಸಾಫಲ್ಯ ಹೊಂದುತ್ತಾರೆ. ಗರ್ಭಗುಡಿಯ ಮೇಲೆ ಇರುವ ಕಲಶವೇ, ಆ ಗೋಪುರವೇ ದೈವದ ಶಿರಸ್ಸು, ಕಿರೀಟವಾಗಿ ಭಾವಿಸುತ್ತಾರೆ. ಅದಕ್ಕೆ ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನವಿದ್ಯತೆ ಎಂದರು ಹಿರಿಯರು. ಸಾಮಾನ್ಯ ಜನರು ತಮ್ಮ ಕೆಲಸದ ಮೇಲೆ ಹೋಗುತ್ತಾ ದಾರಿಯಲ್ಲಿ ಆಲಯ ಮುಖದ್ವಾರದ ಹತ್ತಿರ ನಿಂತು ಶಿಖರ ದರ್ಶನ ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ಹೋಗುವುದನ್ನು ನೋಡುತ್ತೀರಿ. ಆ ಶಿಖರ ದರ್ಶನ ಮಾತ್ರದಿಂದಲೇ ಮೂಲ ವಿರಾಟ್ ಅನ್ನು ದರ್ಶಿಸಿದ ಫಲವಿರುತ್ತದೆ ಎನ್ನುತ್ತಾರೆ ಹಿರಿಯರು. ಇಂದು ದೇವಾಲಯ ನಿರ್ಮಾಣವೆಂದರೆ ಆತುರಾತುರವಾಗಿ ಸಿಮೆಂಟು, ಇಟ್ಟಿಗೆ, ಕಬ್ಬಿಣಗಳನ್ನು ಕೊಂಡು ಸಿಮೆಂಟ್ ಸ್ಲ್ಯಾಬ್ಗಳಾಗಿ ಹೊಯ್ದು ಕಟ್ಟಡ ಕಟ್ಟಿ ಅದರಲ್ಲಿ ವಿಗ್ರಹವೊಂದನ್ನು ಪ್ರತಿಷ್ಠೆ ಮಾಡುವಂತಹದು. ಅದು ಒಳ್ಳೆಯ ಹಾಲ್ ಆಗಬಹುದಷ್ಟೇ, ದೇವಾಲಯವಲ್ಲ. ಹಾಗೆಯೇ ದೈವ ದರ್ಶನವು ರಾಜಕೀಯ ನಾಯಕರಿಗಂತೂ ಆತುರಾತುರವಾಗಿ ಹೆಲಿಕಾಪ್ಟರ್ನಿಂದಿಳಿದು ರಾಜಲಾಂಛನಗಳೊಡನೆ ಗರ್ಭಗುಡಿಯೊಳಗೆ ಹೋಗಿ ತಮ್ಮ ಅಂತಸ್ತಿಗೆ ಪೂಜಾರಿಗಳಿಂದ ಹಿಡಿದು ದೇವರು ಸಹ ಗಡ ನಡುಗುವಂತೆ ಮಾಡಿ ಪೂಜಾ ಕಾರ್ಯಕ್ರಮವಾದ ನಂತರ ಶೇಷವಸ್ತ್ರವೆನ್ನುವ ಹೆಸರಿನಲ್ಲಿ ಬೆಲೆ ಬಾಳುವ ಪಟ್ಟ ಸೀರೆ ವಸ್ತುಗಳನ್ನು ಪಡೆದು ಹೊರಡುವ ತಂತ್ರವಾಗಿ ಹೋಗಿದ್ದರೆ, ಮಧ್ಯಮ ತರಗತಿಯವರಿಗೆ, ಸಾಮಾನ್ಯರಿಗೆ ಪ್ರಾಕಾರಗಳೆಂದರೇನೋ ತಿಳಿಯದೆ ಮೈಲಿಗಟ್ಟಲೆ ಕ್ಯೂನಲ್ಲಿ ನಿಂತು ಎಲ್ಲಿ ಹೋಗುತ್ತಿದ್ದೇವೆ ಎಂಬುದನ್ನು ತಿಳಿಯದೆ ಇರುವೆ ನೊಣಗಳ ಹಿಂಡಿನಂತೆ ಕೂಡಿ ಗರ್ಭಗುಡಿಯಲ್ಲಿ ತುಂಬಿಕೊಂಡು ಉಸಿರಾಡಲೂ ಕಷ್ಟಪಡುತ್ತಾ ಮೂಲ ವಿಗ್ರಹವನ್ನು ಅರ್ಧ ಸೆಕೆಂಡು ಕಾಲ ನೋಡಿ, ಅಮ್ಮಯ್ಯ, ಪ್ರಾಣ ಸಹಿತ ಈಚೆಗೆ ಬಂದೆವಲ್ಲ ದೇವರೇ, ಈ ಸಂದಣಿಯಲ್ಲಿ ಮಕ್ಕಳು ಉಸಿರು ಸಿಕ್ಕಿ ಹಾಕಿಕೊಂಡು ಶಿವಶಿವ ಎನ್ನುತ್ತಾರೇನೋ ಎಂದು ಹೆದರಿದ್ದೆವು ಎಂದು ನಿಟ್ಟುಸಿರು ಬಿಡುವ ಧರ್ಮ ದರ್ಶನಗಳು. 25, 50, 100 ರೂಪಾಯಿಗಳ ಧರ್ಮ ದರ್ಶನಗಳು ಏರ್ಪಾಡಾಗಿವೆ. ಆ ಕ್ಯೂಗಳಲ್ಲಿನ ಅಸಹ್ಯಕ್ಕಿಂತ ಮನೆಯಲ್ಲೇ ಸಾವಧಾನವಾಗಿ ಕುಳಿತು ರಾಮ, ಕೃಷ್ಣ ಎಂದು ಮನಸ್ಫೂರ್ತಿಯಾಗಿ ಕರೆದರೆ ದೈವದ ಮೇಲೆ ಮನಸ್ಸು ನಿಲ್ಲಿಸಬಹುದು ಎಂಬ ವೇದಾಂತವೂ ಬರುತ್ತದೆ. ಈ ಸೌಂದರ್ಯ ಲಹರಿಯಲ್ಲಿ ಆದಿಶಂಕರರು ನಮ್ಮ ಈ ದೇಹದೊಳಗೇ ನೆಲೆಸಿರುವ ಜಗನ್ಮಾತೆ ಜಗತ್ಪಿತರ ಸ್ವರೂಪವನ್ನು ವರ್ಣಿಸುತ್ತಿದ್ದಾರೆ. ಈ ದೇಹದಲ್ಲೇ ಆ ದೈವ ದರ್ಶನ ಮಾಡಿ ಎನ್ನುತ್ತಿದ್ದಾರೆ. ಶ್ಲೋಕ 39. ಸ್ವಾಧಿಷ್ಠಾನ ಚಕ್ರ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ತವ ಸ್ವಾಧಿಷ್ಠಾನೆ ಹುತವಹಮಧಿಷ್ಠಾಯ ನಿರತಂ ತಮೀಡೆ ಸಂವರ್ತಂ ಜನನಿ ಮಹತೀಂ ತಾಂ ಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹಸಿ ಮಹಸಿ ಕ್ರೋಧಕಲಿತೆ ದಯಾರ್ದ್ರಾಯ ದೃಷ್ಟಿಃ ಶಿಶಿರಮುಪಚಾರಂ ರಚಯತಿ. ಅರ್ಥ: ಹೇ ಜನನಿ, ಜಗನ್ಮಾತೆ, ನಿನ್ನ ಸ್ವಾಧಿಷ್ಠಾನ ಚಕ್ರದಲ್ಲಿ ಸಂವರ್ತವೆಂದು ಕರೆಯಲ್ಪಡುವ ಅಗ್ನಿ ತತ್ವವನ್ನು, ಕಾಲಾಗ್ನಿ ರುದ್ರನನ್ನು ಆಶ್ರಯಿಸಿ ನಾನು ಸದಾ ಸ್ತೋತ್ರ ಮಾಡುತ್ತೇನೆ. ಮಹತ್ ಶಬ್ದದಿಂದ ಹೇಳಲ್ಪಡುವ ಪ್ರಳಯಾಗ್ನಿ ಸ್ವರೂಪವಾದ ಸಮವನ್ನು, ಅಂದರೆ ದೇವಿಯನ್ನು ನಾನು ಸ್ತುತಿಸುತ್ತೇನೆ. ಕೋಪದಿಂದ ಕೂಡಿದ ಪ್ರಳಯಾಗ್ನಿ ರುದ್ರನ ನೋಟ ಲೋಕಗಳನ್ನೆಲ್ಲ ಆವರಿಸಿ ದಹಿಸುತ್ತಿರಲಾಗಿ ಜಗನ್ಮಾತೆ ಸ್ವರೂಪಿಣಿಯಾದ ನಿನ್ನ ಕೃಪಾದೃಷ್ಟಿ ಆ ಅಗ್ನಿಗೆ ಶೈತ್ಯೋಪಚಾರ ಮಾಡುತ್ತಿದೆ, ಅಂದರೆ ಆ ಅಗ್ನಿಯನ್ನು ಶಾಂತಗೊಳಿಸುತ್ತಿದೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆ ಜಗತ್ಪಿತರ
ಮಾತಾ ಪಿತ ಗುಣಗಳನ್ನು ವರ್ಣಿಸುತ್ತಿದ್ದಾರೆ. ಸಹಜವಾಗಿ ತಂದೆಯಾದವನು ಕಠಿಣ ಪ್ರವರ್ತನೆಯುಳ್ಳವನು, ತಾಯಿ ಮೃದುವಾಗಿರುವವಳು. ತಂದೆ ಕೋಪಗೊಂಡಾಗ ಮಗು ತಾಯಿ ಸೆರಗಿನ ಹಿಂದೆ ಬಚ್ಚಿಟ್ಟುಕೊಳ್ಳುತ್ತದೆ. ಆ ತಂದೆಯ ಕೋಪಕ್ಕೆ ಅಡ್ಡ ನಿಂತು ಅವನನ್ನು ಶಾಂತಗೊಳಿಸಿ ಮಗುವನ್ನು ತನ್ನ ಹೃದಯಕ್ಕೆ ಆತುಕೊಳ್ಳುತ್ತಾಳೆ ತಾಯಿ. ಸಾಮಾನ್ಯವಾದ ತಾಯಿಯೇ ಹೀಗೆಂದ ಮೇಲೆ ಆ ಜಗನ್ಮಾತೆಗೆ ಇನ್ನೆಷ್ಟು ದೊಡ್ಡ ದಯಾರ್ದ್ರ ದೃಷ್ಟಿಗಿರಬೇಕು. ಸ್ವಾಧಿಷ್ಠಾನ ಚಕ್ರ ಅಗ್ನಿತತ್ವವುಳ್ಳದ್ದು. ಅಲ್ಲಿ ಪ್ರಳಯಾಗ್ನಿ ರೂಪವಾದ ರುದ್ರನಿದ್ದಾನೆ. ಅಗ್ನಿಗೆ ಅಧಿದೇವತೆ ರುದ್ರ. ಸಂವರ್ತವೆನ್ನುವ ಪ್ರಳಯಾಗ್ನಿ ಇದೆ. ಇಲ್ಲಿ ಸಿದ್ಧರನ್ನು ಹಿಡಿಯುವ ಕೋರಿಕೆಗಳು, ತ್ರಿಲೋಕಾಧಿಪತ್ಯ, ಅಂದವಾದ ಸ್ವರ್ಗ ಸುಂದರಿಯರ ವ್ಯಾಮೋಹ ಮುಂತಾದ ಅನೇಕ ಅಗ್ನಿಗಳು ಪ್ರಳಯಾಗ್ನಿಯಂತೆ ಸಾಧಕನನ್ನು ಸುತ್ತುವರಿಯುತ್ತವೆ. ಇವೆಲ್ಲ ತಾಮಸಿಕ ಅಗ್ನಿಗಳು, ಕೋರಿಕೆಗಳ ಅಗ್ನಿಗಳು, ಸಾಧಕನ ಪಾಲಿಗೆ ಮೋಕ್ಷ ಮಾರ್ಗವನ್ನು ಅಡಗಿಸುವ ಪ್ರಳಯಾಗ್ನಿಗಳು, ಸಾಧಕನನ್ನು ಸಾಧನಾ ಪಥದಿಂದ ಪತನಗೊಳಿಸುವ ಅಗ್ನಿಗಳು. ಇವುಗಳನ್ನು ಶಾಂತಗೊಳಿಸುವುದು ಹೇಗೆ? ಯಾವುದರಿಂದ? ಸಾಧಕ ಈ ಸಂಧಿ ದಶೆಯಲ್ಲಿ ಚಂಚಲನಾಗಿ ಹೋದರೆ ಅಲ್ಲಿಯವರೆಗೂ ಮಾಡಿದ ಸಾಧನೆಯನ್ನು ವೃಥಾ ವ್ಯರ್ಥವಾಗಿ ಹೋಗಿಬಿಡುವಂತೆ ಬಿಡುತ್ತಾಳೇನು ಆ ತಾಯಿ? ಆತನ ಸಾಧನೆಯೆಲ್ಲ ವ್ಯರ್ಥವಾಗಿ ಹೋಗುವಂತೆ ಬಿಡುತ್ತಾಳೆಯೇ ಆ ತಾಯಿ? ಇಲ್ಲ. ತನ್ನ ಮಗು ಆ ಸಾಧಕನ ಮೇಲಿನ ಅಪಾರ ಕರುಣೆಯಿಂದ ಅವನ ತಪ್ಪುಗಳನ್ನು, ದುರ್ಮಾರ್ಗಗಳನ್ನು ಕೂಡ ಮನ್ನಿಸಿ ಮತ್ತೊಮ್ಮೆ ಅವಕಾಶ ನೀಡಿ ಸರಿಯಾದ ದಾರಿಗೆ ಬರಲು ಅವನ ಮೇಲೆ ಕರುಣಾರಸ ವರ್ಷಿಸಿ ಆ ಅಗ್ನಿಗಳನ್ನು ಉಪಶಮನ ಮಾಡುತ್ತಾಳೆ. ಪ್ರಮಾದವಶಾತ್ ಆ ಅಗ್ನಿಗಳಿಂದ ಸಾಧಕನ ದೇಹ ಗಾಯಗೊಂಡರೆ ಸಾಧನೆಯಲ್ಲಿ ಪತನವಾಗುವುದೇ ಆ ಗಾಯವೆಂದರೆ. ಆ ಜಗನ್ಮಾತೆ ಅಂತಹವನಿಗೆ ಶೈತ್ಯೋಪಚಾರ ಮಾಡುತ್ತಾಳೆ ತನ್ನ ಶೀತಲ ಕರುಣಾಪೂರಿತ ದೃಷ್ಟಿಯಿಂದ. ಪ್ರಾಪಂಚಿಕವಾಗಿ ನಾವು ಕಾಣುವ ಅನೇಕ ರೀತಿಯ ಅಗ್ನಿ ಪ್ರಮಾದಗಳು ಸಾಮಾಜಿಕ, ರಾಜಕೀಯ, ಆರ್ಥಿಕ, ವಾತಾವರಣ ಕಾಲುಷ್ಯದಂತಹ ಪ್ರಳಯಾಗ್ನಿಗಳ ಮಧ್ಯೆ ಇಂದು ಸಿಕ್ಕಿಬಿದ್ದಿದೆ ಈ ಮಾನವ ಸಮಾಜ. ಈ ಪ್ರಮಾದಾಗ್ನಿಗಳ ಮಧ್ಯೆ ಸಿಕ್ಕಿಬಿದ್ದು ಇನ್ನೂ ಜೀವಂತವಾಗಿರುವ ಈ ಸಮಾಜವನ್ನು ಶೀತಲ ಕಿರಣಗಳನ್ನೆಸೆಯುತ್ತಾ ಕಾಪಾಡುತ್ತಿರುವ ಆ ದಿವ್ಯ ಶಕ್ತಿ ಯಾವುದು? ಎಲ್ಲಿಯದು? ಯಾರಿಂದ ಬಂದದ್ದು? ಇಷ್ಟಪಟ್ಟೋ ಇಷ್ಟವಿಲ್ಲದೆಯೋ ಪರಿಸ್ಥಿತಿಯ ಒತ್ತಡದಿಂದಲೋ ಯಾವುದೇ ಕಾರಣದಿಂದಲಾದರೂ ನಾವು ಮಾಡುತ್ತಿರುವ ಅಲ್ಪ ಸ್ವಲ್ಪ ಪೂಜೆ, ಸ್ತೋತ್ರ, ಪಾರಾಯಣ ಇಂತಹವುಗಳಿಂದಲೇ ತೃಪ್ತಿಗೊಂಡು ಆ ಜಗನ್ಮಾತೆ ತನ್ನ ಅಪಾರ ಮಾತೃ ಮಮತೆ ಎನ್ನುವ ಕರುಣಾದೃಷ್ಟಿಯನ್ನು ನಮ್ಮ ಮೇಲೆ ಹರಿಸಿ ನಾವು ಆ ಅಗ್ನಿಗಳಿಂದ ದಹನವಾಗುವುದನ್ನು ತಪ್ಪಿಸುತ್ತಿದ್ದಾಳೆ. ಯೋಚಿಸಿ ನೋಡಿ. ಇನ್ನು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಭಕ್ತಿಯಿಂದ ಆಕೆಯನ್ನು ಸೇವಿಸಿದರೆ ಆ ತಾಯಿಯ ಅಪಾರ ದಯೆ ಸಾಕ್ಷಾತ್ಕರಿಸುವುದರಲ್ಲಿ ಸಂದೇಹವೆಲ್ಲಿಯದು? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.